ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಅದು ತಾಲಿಪಟ್ಟು ನೀವು ಹೆಸರು ಕೇಳಿರ್ಬೋದು ಅಥವಾ ತಿಂದಿರ್ಲೂಬೋದು. ಇವಾಗೆಲ್ಲ ಹೋಟ್ಲಲ್ಲೂ ಮಾಡ್ತಾರೆ. ಇದು ಮನೆಯಲ್ಲಿ ಕ್ವಿಕ್ಕಾಗಿ ಆಗುತ್ತೆ, ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ನೋಡೋಣ ಹೇಗೆ. ಬ್ರೇಕ್ಫಾಸ್ಟ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಕಪ್ಪು ಜೋಳದ ಹಿಟ್ಟಿಗೆ 1 ಕಪ್ಪು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಜೋಳದ ಹಿಟ್ಟು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು. ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಮಿಕ್ಸಿ ಬೌಲ್ ತೊಗೊಂಡು ಅದಕ್ಕೆ 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನು ಜೀರಿಗೆ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಮಿಕ್ಸರೆಲ್ಲ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇದು ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರುತ್ತೆ. ಬರೀ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ಮಾಡಿ ತಿಂದು ಬೇಜಾರಾದಾಗ ಈ ಥರ ಮಾಡಿದ್ರೆ ಮನೆ ಮಂದಿ ಎಲ್ಲ ಆರಾಮಾಗಿ ತಿಂತಾರೆ. ತುಂಬ ಟೇಸ್ಟಿಯಾಗುತ್ತೆ. ಆಮೇಲೆ ಚಿಟಿಕೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣ. ನೋಡ್ಬೋದು ನೀವು. ಇಲ್ಲಿ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇಲ್ಲಿ ನಾದ್ಕೊಂಡಿದ್ದೀನಿ. ಜೋಳದ ಹಿಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಸೇರಿಸಿ ಹಾಕೋಬೋದು. ಒಂದು 5 ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ನೆನೆಕಿಡೋಣ. ಇಲ್ಲಿ ನೋಡ್ಬೋದು ನೀವು, ನೆಂದಿದೆ ಚೆನ್ನಾಗಿ. ಇವಾಗ ಒಂದು ಶೀಟ್ ತೊಗೊಂಡು, ಇದು ಬೇಕಿಂಗ್ ಶೀಟು. ಇದು ನಾನು ಮಲ್ಲೇಶ್ವರಂ ಅಲ್ಲಿ ತೊಗೊಂಡಿರೋದು ಶೀಟು ಅಂಗಡೀಲಿ. ಇದು ಬಿಸಿಗೆ ತಾಗಿದ್ರೆ ಏನೂ ಆಗಲ್ಲ. ಹೀಗೆ ಒಂದಿಷ್ಟು ಹಿಟ್ಟನ್ನು ತಗೊಂಡು ಈ ಥರ ಕೈಯಿಂದ ತಟ್ಕೊಳ್ಳೋಣ. ನಿಮಗೆ ದಪ್ಪ ತೆಳ್ಳಗೆ ಎಷ್ಟು ಬೇಕು ನೀವು ತಟ್ಕೋಬೋದು. ಒಂದು ವೇಳೆ ನಿಮ್ಮ ಹತ್ರ ಶೀಟ್ ಇಲ್ಲ ಅಂದರೆ ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು. ಇವಾಗ ತವೆ ಕಾದಿದೆ, ತವೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿಯಾಗುತ್ತೆ. ಆಮೇಲೆ ಬಿಸಿಗೂ ಏನೂ ಆಗಲ್ಲ. ಆಮೇಲೆ ಕ್ವಿಕ್ಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ಶೀಟ್ ನನಗೆ ತುಂಬ ಇಷ್ಟ ಆಗಿದೆ. ಇದು ಇಲ್ಲದೆ ಇರುವಾಗ ನಾನು ಮುಂಚೆ ಪ್ಲಾಸ್ಟಿಕ್ ಕವರಲ್ಲೇ ಮಾಡ್ತಿದ್ದೆ. ಅದನ್ನು ನೆಕ್ಸ್ಟು ನಿಮಗೆ ಮಾಡಿ ತೋರಿಸ್ತೇನೆ. ಇವಾಗ ಸುತ್ತಲೂ ಎಣ್ಣೆ ಹಾಕಿ ಮೇಲೆ ಕೆಳಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ. ಇವಾಗ ನಾನು ಮಾಡ್ತಾನೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಇದು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಮೊಸರು ಜೊತೆನೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಪ್ಲಾಸ್ಟಿಕ್ ಹಾಳೆ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ದೊಡ್ಡದು ರೌಂಡ್ ಮಾಡ್ತೀರೋ ಅಷ್ಟು ದೊಡ್ಡದು ನೀವು ಪೇಪರ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಂಡೆ ತೊಗೊಂಡು ಅದ್ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ರೌಂಡಾಗಿ ಮಾಡ್ಕೊಳ್ಳಿ. ಎಷ್ಟು ಪ್ಲಾಸ್ಟಿಕ್ ಕವರ್ ರೌಂಡ್ ಇರುತ್ತೋ ಅಷ್ಟೂ ನೀವು ಒತ್ತಬೇಕು. ಇಲ್ಲ ಅಂದರೆ ಪಕ್ಕದಲ್ಲಿರೋ ಪ್ಲಾಸ್ಟಿಕ್ ಕವರು ತವೆಯಲ್ಲಿ ಹಾಕಿದ್ಮೇಲೆ ಸುಟ್ಟೋಗ್ಬಿಡುತ್ತೆ. ಹೀಗೆ ಮಧ್ಯದಲ್ಲೊಂದು ಹೋಲ್ ಹಾಕಿ, ಅದು ಯಾಕೆ ಹಾಕಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಮಧ್ಯದಲ್ಲಿ ಇಟ್ಕೊಳ್ಳುತ್ತೆ. ಇವಾಗ ನೋಡ್ಬೋದು, ಚೆನ್ನಾಗಿ ತವೆಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ನೋಡ್ಬೋದು, ಆರಾಮಾಗಿ ಶೀಟು ತೆಗೆದ್ರೆ ಶೀಟು ಹೊತ್ಕೊಳ್ಳಲ್ಲ. ಸುತ್ತಲೂ ಎಣ್ಣೆ ಹಾಕಿ ಮಧ್ಯಾಹ್ನ ಎಣ್ಣೆ ಹಾಕಿ ಬೇಯಿಸಿದರೆ ನಮ್ಮ ತಾಳಿಪಟ್ಟು ರೆಡಿ ಆಗುತ್ತೆ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.